ಕ್ಲಾಸ್ಮೇಟಾ? ಕೈ ಎತ್ತಿ ಕ್ಲಾಸ್ಮೇಟ್ಸ್ ಎಲ್ಲ ನೋಡಿ ನೋಡಿ. ನಾಟಕದ ಫ್ರೆಂಡ್ಸ್ ಗಳಿದ್ದಾರೆ ಇಲ್ಲಿ. ನಾಟಕ ಇವನೇ ಬಸ್ಸು ಹಾನಲ್ಲಿ ನಾವು ಚೇಡ್ಕೋರ್ ಬಸ್ಸು ಅಂತಿದ್ದೆ. ಇದು ತ್ಯಾಕ್ರೆನ್ ಪಾತ್ರ ನಾನು ತ್ಯಾಕ್ರೆ ಮಾಡಿದ್ದೆ. ಚೆನ್ನಮ್ಮಂದು ಯಾರೋ ಮಾಡಿದ್ದ. ಇವ ಅಂಬಣ್ಣ ಮಾಡಿದ್ದ. ಅವ ಒಬ್ಬ ಮಾಡಿದ್ದ. ಬಲು ಯಾವ ಕನ್ನಡನ ಇದು? ಇಲ್ಲಿ ನೋಡಿ, ಹೆಣ್ಮಕ್ಳ ಪಾತ್ರ ಮಾಡಿದ್ರೆ ನಮ್ಮೆಲ್ಲರ ಹೆಮ್ಮೆ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು. ಇಂಡಿ ತಾಲೂಕಿನಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ಅಂಜುಟಗಿ ಗ್ರಾಮದ ಎಲ್ಲ ಮುಖ್ಯಸ್ಥರಿದ್ದೀರಾ, ಹಿರಿಯರಿದ್ದೀರಾ, ಕಿರಿಯರಿದ್ದೀರಾ. ಜೊತೆಗೆ ಇನ್ನ ಹೆಚ್ಚಿಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಇಂದಿನ ಸಾಧಕರು ಸಂಗಮೇಶ್ ಸರ್ ಅವರ ಆಪ್ತರಿದ್ದೀರಾ. ಮೇಡಮ್, ನನ್ನ ಹೆಸರು ಪೈಗಂಬರ್ ವಾಲಿಕಾರ್ ಅಂತ. ಇವರು 6ನೇ ಕ್ಲಾಸ್ ನಲ್ಲಿ ಇದ್ರು ಇದೇ ಊರಲ್ಲಿ. ಆವಾಗ ನಾನು ಇವರಿಗೆ ಟ್ಯೂಷನ್ ಹೇಳ್ತಿದ್ದೆ. ಸ್ಕೂಲಿಗೆ ಹೋಗ್ಬಿಟ್ಟು ಇಂಗ್ಲಿಷ್ ಮತ್ತೆ ಗಣಿತ ಹೇಳ್ತಿದ್ದೆ. ಬಹಳ ಎಕ್ಸಲೆಂಟ್ ಹುಡುಗ. ಆಮೇಲೆ ಆಗ್ಲೇನೆ ಎಲ್ಲ ನಾಟಕ ಎಲ್ಲ ಮಾಡ್ತಿದ್ರು. ಇಲ್ಲಿ ಇದೆಯಲ್ಲ ನೋಡಿ ಈ ಜಾಗ, ಇಲ್ಲೆಲ್ಲ ಅವರೇ ಒಂದು ನಾಟಕ ಮಾಡಿದ್ರು. ತುಂಬಾ ಒಂದು ಕಲಾವಂತ ವ್ಯಕ್ತಿ, ಮತ್ತೆ ಅಷ್ಟೇ ಒಳ್ಳೆ ವ್ಯಕ್ತಿ ಮೇಡಮ್. ಇಲ್ಲಿ ನಮ್ಮ ತಮ್ಮ ಇದ್ದಾರೆ ನೋಡಿ, ಇವರೆಲ್ಲ ಕ್ಲಾಸ್ಮೇಟ್ಸ್. ಹೌದಾ? ನಿಮ್ಮ ಕ್ಲಾಸ್ಮೇಟಾ? ಕೈ ಎತ್ತಿ ಕ್ಲಾಸ್ಮೇಟ್ಸ್ ಎಲ್ಲ ನೋಡಿ ನೋಡಿ. ಇವರೆಲ್ಲ ಒಂದೇ, ನಾವೆಲ್ಲ ಒಟ್ಟಿಗೆ ನಾಟಕನೂ ಮಾಡಿದವರು, ಒಟ್ಟಿಗೆ ನಾಟಕ ಮಾಡಿದವರು. ಇವರು ನನ್ನ ಕೈಲಿ ಓದುವಾಗ ನಾನು ಏನ್ ಹೇಳ್ತೀನಿ ಹಾಗೆ ಎಲ್ಲ ಪ್ರತಿಯೊಂದೆಲ್ಲ ಅವತ್ತು ರಾತ್ರಿ ಹೋಗಿ ನಾನು ಏನ್ ಹೇಳಿರ್ತೀನಿ, ಗಣಿತ ಹೇಳಿರ್ತೀನಿ ಅಥವಾ ಇಂಗ್ಲಿಷ್ ಹೇಳಿರ್ತೀನಿ, ಅದನ್ನ ಹೋಗಿ ಮುಂದೆ ರಿಪೀಟ್ ಮಾಡ್ಕೊಂಡು ಈ ಅವಾಗ ಲೈಟ್ ಏನೋ ಇರ್ಲಿಲ್ಲ ನಮ್ಮಲ್ಲಿ. ಸಾಮಾನ್ಯವಾಗಿ ಈಗ ಚಿಮಣಿ ಎಣ್ಣೆ ದೀಪ ಅದನ್ನ ಹಚ್ಕೊಂಡು ರಾತ್ರಿ 12 ಗಂಟೆವರೆಗೆ ಇವರು ಓದುವಂಥದ್ದು, ಬೆಳಿಗ್ಗೆ ಓದುವಂಥದ್ದು ಮಾಡಿದ್ರು. ಆಮೇಲೆ ಮುಂದೆ ಇವರಿಗೆ ದಾರಿ ತೋರಿಸೋರು ಯಾರು ಇಲ್ಲ, ಮಾರ್ಗದರ್ಶನ ಇಲ್ಲ. ತಂದೆ ತಾಯಿ ನೋಡಿದ್ರೆ ಅವರು ಅವಿದ್ಯಾವಂತರು, ಹೇಳೋರು ಇಲ್ಲ. ಇವರೇ ಏನೋ ಸ್ವಂತ ಬಲದಿಂದ ಬರಬೇಕು, ಇವರೇ ಮಾಡ್ಬೇಕು ಏನ್ ಮಾಡಿದ್ರು. ಆದ್ರೂ ಮುಂದೆ ಏನಾದ್ರು ಕಾಲೇಜ್ ಇದಕ್ಕಲ್ಲ ಧಾರವಾಡ ಹೋಗಿದ್ದಾರೆ ಮೇಡಮ್. ಬಹಳ ಕಷ್ಟಪಟ್ಟಿದ್ದಾರೆ ಅಲ್ಲಿ. ಸುಮ್ಮನೆ ಅನ್ಬಾರ್ದು. ಅಲ್ಲಿ ಯಾರನ್ನೋ ಇಲ್ಲಿ ಭೇಟಿಯಾಗಿ, ಅಲ್ಲಿ ಸಾಹಿತಿಗಳಿಗೆ ಭೇಟಿಯಾಗಿ, ಸ್ವಲ್ಪ ಸಾಹಿತ್ಯನೂ ಇದೆ ಅವ್ರ ಹತ್ರ, ಒಳ್ಳೆ ಸಾಹಿತ್ಯ ಅಪಾರವಾದಂತದ್ದಿದೆ. ಅವರು ಬೆಳಕಿನಡಿಗೆ ಅಂತ ಫಸ್ಟ್ ಅವ್ರ ಕವನ ಸಂಕಲನ ಅಲ್ಲ 95. ಅದರಲ್ಲಿ ಕೂಡ ಅರ್ಪಣೆ ಅಂತ ಇದೆ, ಅದರಲ್ಲಿ ಕೂಡ ನನ್ನ ಹೆಸರು ಹಾಕಿದ್ದಾರೆ. ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಇವರು ನನ್ನ ಪ್ರೈಮರಿ ಸ್ಕೂಲ್ ಮೇಸ್ಟ್ರು. ಅಂದ್ರೆ ನಾನೇನು ಪ್ರೈಮರಿ 4-5 ಓದ್ತಿದ್ದಲ್ಲ, ಅವಾಗ ಟ್ಯೂಷನ್ ಹೇಳಿದವರು. ಮತ್ತೆ ಟ್ಯೂಷನ್ಗೆ ರೊಕ್ಕ ಕೊಡ್ಲಿಕ್ಕೆ ಇರ್ಲಿ, 5 ರೂಪಾಯಿ ಕೂಡ ಇಲ್ಲ ಇವ್ರ ಹತ್ರ. ಇಲ್ಲ, ಇರ್ಲಿ ನೋಡಿ. ಇವತ್ತು ಎಲ್ಲರೂ ಅದು ನೆನಪಾದಾಗ ಏನಾಗ್ತದೆ ಅಂದ್ರೆ ಭಾವುಕತೆ ಬರ್ತದೆ ನನಗೆ. ಅದೇನು ಅಳಬಾರ್ದು ಅಂತ ಭಾಳ ಪ್ರಯತ್ನ ಮಾಡಿದ್ರು. ಬಟ್ ಆ ಥರದಾಗ ನಮಗೆ ನೋಡಿ ಏನಾಯ್ತು, ಇವು ಹಳ್ಳಿನೇ, ಬಟ್ ಭಾಳ ಒಳ್ಳೆ ಮೇಸ್ಟ್ರುಗಳಿದ್ರು ಇಲ್ಲಿ. ಇವರು ಆಯ್ತು, ಮತ್ತು ಇವ್ರ ಫಾದರ್ ಒಬ್ಬರಿದ್ರು, ಮೈಬೂಬ್ ವಾಲಿಕಾರ್, ಗ್ರೇಟ್ ಫಿಲಾಸಫರ್. ಆ ಮೈಬೂಬ್ ಮಾತಾಡಿದ್ರೆ ಇಲ್ಲಿ ನಿಮಗೆ ಇಡೀ ದೇಶದ ಬ್ರಹ್ಮಜ್ಞಾನ ಬಗ್ಗೆ ಮಾತಾಡ್ತಿದ್ರು. ಅವ್ರು ಜನ ಮಂತ್ರಮುಗ್ಧರಾಗಿ ಕೂತ್ ಕೇಳ್ತಿದ್ರು. ಅವರು ಮುಸಲ್ಮಾನರು, ಇವರು ಮುಸಲ್ಮಾನರು. ಇಲ್ಲಿರೋ ಮ್ಯಾಕ್ಸಿಮಮ್ ಹಿಂದೂಗಳು ಅಥವಾ ಲಿಂಗಾಯಟ್ಸರು ಅಥವಾ ಇನ್ನಿತರ ಎಲ್ಲ ಕೆಳವರ್ಗದವರು ಒಂದು ಪಿನ್ ಡ್ರಾಪ್ ಸೈಲೆನ್ಸು, ಒಂದು ಹಳ್ಳಿ ಯಾರು ಮಾತಾಡ್ತಿರು ಆ ಥರ. ಅಂದರೆ ಈ ನೋಡಿ ಊರಿನ ವಾತಾವರಣ ಪರಂಪರೆ ಹೇಗಿತ್ತು ಅಂದರೆ, ಹಲಸಂಗಿ ಮಾಸ್ತರು, ಯಲ್ಗೊಂಡ್ ಮಾಸ್ತರು, ನಮ್ಮ ಡೊಣಗಿ ಮಾಸ್ತರು, ಓಗ್ಯಪ್ಪ ಮಾಸ್ತರು, ಅವರೆಲ್ಲ ಇಲ್ಲೇ ಈಗ. ಬಟ್ ಅವ್ರ ನೆನಪುಗಳಿವೆ. ಸೊ ಅವರೆಲ್ಲರೂ ನಮ್ಮನ್ನು ಬೆಳೆಸಿದ್ದಾರೆ. ಅವ್ರು ತೀರ್ಕೊಂಡ್ರು ಅನ್ನೋದಕ್ಕಿಂತ ಅವರೆಲ್ಲ ನಮ್ಮ ಮೈಯಾಗಾರ ಅಂತ, ಮತ್ತು ದೇವ್ರ ಮೈಯಾಗ ಅನ್ನತ್ತಲ್ಲ ನಾ ಹೇಳೋದು, ವಿಚಾರಗಳ ಮೈಯಾಗ. ಸೊ ಅವರೆಲ್ಲರೂ ಬೆಳೆಸಿರೋ ಕಾರಣಕ್ಕಾಗಿನೇ ನಾವು ಬೆಳಿಲಿಕ್ಕಾಗಿರೋದು. ಮತ್ತು ಯಾವಾಗ ಬಂದ್ರು ಹಂಗೇನೆ, ನಾನು ಊರಿಗೆ ಯಾವಾಗ ಈ ಕಾರ್ನಲ್ಲಿ ಬರ್ತೀನಿ, ಅವಾಗ ಬಸ್ಸಿಗೆ ಬರ್ತಿದ್ದೆ ನಾವು ಓದುವಾಗೆಲ್ಲ. ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಹೊಂಟ್ರೆ ನಾ ಅಲ್ಲಿಂದ ಶುರು ಆದರೆ ಅಲ್ಲಿ ಕೆಳವರ್ಗದವರು, ದಲಿತ ವರ್ಗದವ್ರು ಹಿಡ್ಕೊಂಡು ಎಲ್ಲರೂ ಹಿಂಗೆ ಮಾತಾಡ್ಕೊಂಡು ನಮ್ಮ 3 ಮನೆ ಒಳಗೆ ಹೋಗೋ ತನಕನೂ ಊರಾಗ ಹೆಣ್ಮಕ್ಳು ಪ್ರೀತಿ ವಿಶ್ವಾಸ ಈಗಲೂ ಇದೆ. ನಾಟಕದ ಫ್ರೆಂಡ್ಸ್ ಗಳಿದ್ದಾರೆ ಇಲ್ಲಿ.
ಆ ನಾಟಕ ಇವನೇ ಬಸವನಲ್ಲಿ ಮೊದಲನೇ ನಾವು ಚೇಡ್ಕೋರ್ ಬಸ್ಸು ಅಂತಿದ್ವಿ. ಯಾಕಂತ ಕೇಳ್ರಿ, ಇವನಿಗೆ ನೋಡಿ ಅದು ನಮ್ಮಲ್ಲಿ ನಂಬಿಕೆಗಳು ಹೆಂಗಿರ್ತಾವ, ಮೂಢನಂಬಿಕೆ ಅಂತೀವಿ ನಾವೆಲ್ಲ. ಇವನಿಗೆ ಚೇಡಿ ಮಾಡಿದ್ರ, ಚೇಡಿ ಮಾಡೋದು ಮಾಟ ಮಂತ್ರ ಮಾಡೋದ್ರ ಅಂತೀವಲ್ಲ, ಆ ಚೇಡಿ ಮಾಡಿದ್ರು ಇವನಿಗೆ. ಇವ ಹಾರ್ಯಾರಿ ಬೀಳ್ತಿದ್ದ, ಬಟ್ ಅದು ಗೊತ್ತಿಲ್ಲ ಇಲ್ಲಿ ನಂಬಿಕೆ. ಬಟ್ ನನಗೆ ಆದ ನಂಬಿಕೆಗಳಿಲ್ಲ. ಅವಾಗ ಇವ ಇದು ಕಿತ್ತೂರಾಣಿ ಚೆನ್ನಮ್ಮ ಅಲ್ವಾ, ಯಾವ್ದು ಮಾಡಿದ್ದಾನ ಅವಾಗ? ಇದು ತ್ಯಾಕ್ರೆನ್ ಪಾತ್ರ, ನಾನು ತ್ಯಾಕ್ರೆ ಮಾಡಿದ್ದ, ಇವ ನೀನು ಚೆನ್ನಮ್ಮಂದು ಯಾರೋ ಮಾಡಿದ್ದ. ಇಲ್ಲ ಇವ್ರು ಯಾರೋ ಮಾಡಿದ್ರಲ್ಲ? ಇಲ್ಲ ನೀವ್ ಮಾಡಿಲ್ಲ. ಇವ ಅಂಬಾಣ ಮಾಡಿದ್ದ, ಅವ ಒಬ್ಬ ಮಾಡಿದ್ದ. ಇವೆಲ್ಲ ಅವ ಅತ್ಯಂತ ನಮಗ ಹೆಂಗತಿ ಒಂಥರ ಪೆಟ್ ಫ್ರೆಂಡ್ ಅತ್ತೀವಲ್ಲ, ಅವ ಇವ ಅನ್ವರ, ಅವ ಜಾಂಗೀರ, ಅವನು ಅದ್ಭುತವಾದ ಈ ವೀರಭದ್ರ ಇದೆಯಲ್ಲ, ಈ ಕಡೆ ದೇವ್ರದು ಗೊತ್ತಲ್ಲ, ದಕ್ಷ ಬ್ರಹ್ಮ ಪುರಾಣ ಕಥೆ. ಆ ವೀರಭದ್ರ ನಮ್ಮಲ್ಲಿನೂ ಇದೆ. ಅವ ದೊಡ್ಡ ಪರ್ವಂತ. ಎಂತ ದೊಡ್ಡ ಪರ್ವಂತ ಅಂದ್ರೆ ಅದು ಶಸ್ತ್ರ ಅದೆಲ್ಲ ಹಾಕೊಳ್ತಾರದು. ಅದು ಬಹಳ ಉದ್ದವಾದದ್ದು, ದಪ್ಪವಾಗಿ, ಮೈ ಜುಮ್ ಅನ್ನುತ್ತೆ ಅದು, ಆ ಥರದ್ದು ಅಂತ ಅದ್ಭುತವಾದ. ಈಗ ಅವನ್ನ ನಾನೆಲ್ಲನೂ ಈಗ ಇಲ್ಲಿ ನಾನೇನು ಹೇಳ್ದೆ, ಈಗ ಗಲಿಬಿಲಿ ಗೋವಿಂದ ಏನು ಸಿನಿಮಾ ಮಾಡಿದೆ ಅದನ್ನೆಲ್ಲ ಇಲ್ಲಿನೂ ಮಾಡ್ತೀನಿ. ಬಳ್ಳೊಳ್ಳಿ ಇದೆ, ಇಲ್ಲಿನೂ ಬಹಳ ಜನ ಕಲಾವಂತರಲ್ಲಿ. ಅವ್ರು ಯಾರೋ ಒಬ್ರು ನಮ್ಮ ಗಾಣಿಗೆಯರು ಹೆಣ್ಣನ್ ಪಾತ್ರ ಮಾಡ್ತಿದ್ರು. ಅವರು ಬಲು 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 ನೋಡಿ ಇವರು ನೋಡಿ ಅದ್ಭುತ ಹೆಣ್ಮಕ್ಳ ಪಾತ್ರ ಮಾಡಿದ್ರೆ ಇವ್ರು ಅವಾಗ ನೋಡಿ ಹೆಂಗಿತ್ತಂದ್ರೆ, ನಾವು ನಾಟಕ ಪ್ರತಿ ವರ್ಷನೂ ಇಲ್ಲಿ ಜಾತ್ರೆ ನಡೆದಾಗ ನಾಟಕ ಮಾಡ್ತಾರೆ, ಅದು ಪದ್ಧತಿ. ನಾವೆಲ್ಲ ನಾಟಕ ನೋಡ್ತಿದ್ವಿ. ಈ ಹೆಣ್ಮಕ್ಳ ಪಾತ್ರ ಯಾರು ಈ ಕಡೆ ಹೆಣ್ಮಕ್ಳು ಬರೋರಿಲ್ಲಲ್ಲ, ಯಾರು ನಾಟಕ ಮಡಿವಂತಿಕೆ ಜಾಸ್ತಿ. ಈಗ ಬರ್ತಾರೆ ಹೆಣ್ಮಕ್ಳ ಪಾತ್ರ ಅದ್ಭುತವಾದ. ಮತ್ತೆ ಇವರು ಅದ್ಭುತವಾಗಿ ಅದ್ಭುತ ಸುಂದರಿ ಅಂದ್ರೆ ಅವಾಗ ಸೀರೆ ಹಾಕ್ತಾರೆ, ಅದ್ಭುತವಾದ ಸುಂದರಿ, ಹೆಣ್ಣು ಪಾತ್ರ ಅದ್ಭುತವಾಗಿ ಮಾಡ್ತೀವಿ. ಸೊ ಇಂಥವ್ರೆಲ್ಲ ಅಂದ್ರೆ ಹೆಂಗ್ ಸರ್ ಬಿಡಕ್ಕಾಗುತ್ತೆ? 3 ಜನ 4 ಜನ ಇದ್ದೀರಾ ಅಂದ್ರೆ ನಾಟಕ ಮಾಡೋದು ಅಂದ್ರೆ ನೋಡಿ, ನನಗೆ ಕಲಾವಿದನಾಗೋದಕ್ಕೆ ಅಂದ್ರೆ ನಾನು ಹೆಂಗೆ ಕಲಾವಿದನ ಆದೆ ಅಂತ ಇಲ್ಲಿ ನಾಟಕ ಮಾಡ್ತಿದ್ದೆ ಅನ್ನೋದು ಒಂದು. ಅವ ಇನ್ನೊಬ್ಬಿದ್ದ ತೀರ್ಕೊಂಡ್ರು, ಅವರು ನಮ್ಮ ಅಪ್ಪಯ್ಯ ಸ್ವಾಮಿ ಮಗ ಸಿರ್ಸ ಇಲ್ಲ, ಅವ ಇಲ್ಲ ನೋಡಿ, ಅವ ಒಂದು ಅದ್ಭುತವಾದ ಕಲಾವಿದ. ಅವ ನನಗಿಂತ ಅದ್ಭುತ ಕಲಾವಿದ. ಅವಾಗ ಹೈಸ್ಕೂಲ್ದಾಗ ನಾ ಏನ್ ಹೇಳಿದ್ನಲ್ಲ, ಬಳ್ಳೊಳ್ಳಿ ಹೈಸ್ಕೂಲ್ನಾಗ ಮಾಡಿದೀವಿ ಅಂತ, ನಾನು ಇವ ಪುರಾಣಿಕ ಮಗ ಮಾಡಿದ್ದೀವಿ ನಾವು ಬಿಟ್ಟು. ಅವರು ಮತ್ತೆ ಈ ತರದ ಕಲಾವಿದರು. ಮತ್ತೆ ಇನ್ನೊಂದು ನನಗೆ ಆ ಪ್ರಭಾವ ಬೀರೋದು ಯಾವುದು ಅಂದ್ರೆ, ಈ ಅಂಬಾಭವಾನಿ ಇದೆ ನಮ್ಮಲ್ಲಿ. ಅಲ್ಲಿ ಪ್ರತಿ ವರ್ಷ ಅಂಬಾಭವಾನಿ ಜಾತ್ರೆ ನಡೀತದೆ. ಆ ಜಾತ್ರೆ ಒಳಗೆ ಅಂಬಾಬಾಯಿದು ಎಲ್ಲಮ್ಮನ ಆಟ ಆಡ್ತಾರೆ. ಇವರಿದ್ರು ದತ್ತು ಬೋರಾಮಣಿ ಅಂತ ಮುತ್ಯ, ಅವ್ರಿಲ್ಲ, ಈಗ ತಿರ್ಕೊಂಡಿದ್ದಾರೆ ನೋಡಿ. ಅವ್ರು ಅದ್ಭುತವಾದ ನಟ. ಅವ್ರ ಜೊತೆ ಒಬ್ಬ ಕುಳ್ಳ ಇದ್ರು, ಅದ್ಭುತವಾದ ಕಾಮಿಡಿ ಮಾಡ್ತಾರೆ. ಸೊ ಅವರೆಲ್ಲನೂ ನಮಗ್ ಪ್ರಭಾವ, ಇನ್ಸ್ಪಿರೇಷನ್. ಈ ಎಲ್ಲಮ್ಮ ಅದೇನು ಪರಶುರಾಮನ ನಾಟಕ, ಎಲ್ಲಮ್ಮನ ನಾಟಕ, ಅಥವಾ ಈ ಏನೋ ನಾವು ಇನ್ನೊಂದು ಕಿತ್ತೂರಾಣಿ ಚೆನ್ನಮ್ಮ ಮಾಡಿರೋದು, ಆಮೇಲೆ ಸ್ವಾತಂತ್ರ್ಯೋತ್ಸವ, ಆಮೇಲೆ ನಮ್ಮ ಇಲ್ಲಿ ಗಣೇಶ ಕೂಡಿಸುವಂಥದ್ದು, ಗಾಂಧಿ ಜಯಂತಿಗಳು, ಆಮೇಲೆ ಇವ್ರ ಮಾಸ್ಟರ್ಗಳು ಕೊಟ್ಟ ಭಾಷಣಗಳು, ಕನ್ನಡ, ಇಂಗ್ಲಿಷ್, ಹಿಂದಿ. ಅವಾಗೆ ಬಟ್ಲರ್ ಇಂಗ್ಲಿಷು, ಬಟ್ಲರ್ ಹಿಂದಿ ಹೊಡೆದು ಈ ಕಟ್ಟೆ ಮೇಲೆ ಕೂತು ಭಾಷಣ ಮಾಡೋರು ನಾವು. ಅಂದ್ರೆ ನೋಡಿ, 3-4 ಶುರುವಾಗಿತ್ತು. ನಾನು ಪ್ರೈಮರಿ, ನಾನು 4-5ನೇ ಕ್ಲಾಸ್. ನಾನು ಅವಾಗಲೇನೆ ನಾವು ಭಾಷಣ ಮಾಡೋದು, ಈ ಥರದ್ದು ಆಕ್ಟಿಂಗ್ ಮಾಡೋದು, ಹಿಂಗೆಲ್ಲ ಒಂಥರ ಭಾಳ ಅಂದ್ರೆ ಏನಂತೀರಿ, ನಾಡದೇವಿ ಅದೆಲ್ಲ ಇದ್ದಾಗ ಅಂದ್ರೆ ನಾವು ಅಂದ್ರೆ ಒಂದು ತರ ಆಕ್ಟಿವ್ ಆಗಿ ಅಥವಾ ಪ್ರತಿಭಾವಂತರೇ ಇದ್ವಿ ಅಂತ ಅನ್ಸುತ್ತೆ. ಇಲ್ಲಿ ಭಜನಿ ಮಾಡೋದು, ನಾವು ಹಾಡೋದು ಭಜನಿ, ಸಾಯಿ ಭಜನಿ. ಈಗ ಅಲ್ಲಿ ಮಹಾರಾಜರ ದೊಡ್ಡಿ ಅಂತಿದೆ, ಅಲ್ಲಿ ಭಜನಿ ನಮ್ಮ ತಂದೆ ಪೂಜೆ ಮಾಡ್ತಿದ್ರು, ಮಹಾರಾಜರ ದೊಡ್ಡಿ, ಆ ಥರದ್ದು. ಸೊ ಈ ಎಲ್ಲ ಪ್ರಭಾವಗಳು ನಮ್ಮನ್ನ ಒಬ್ಬ ಮನುಷ್ಯರನ್ನಾಗಿ ಮಾಡಿರೋದು, ಮತ್ತೆ ಕಲಾವಿದರನ್ನಾಗಿ ಮಾಡಿರೋದು, ಬರಹಗಾರನಾಗಿ ಮಾಡಿರೋದು, ಮತ್ತೆ ಅಧಿಕಾರಿ ಇನ್ನೊಂದು ಮಣ್ಣು ಅದೆಲ್ಲ ಅದನ್ನು ಇದೆ. ಅಂದ್ರೆ ಇದು ಮುಖ್ಯನೇ, ಅದು ಒಂದು ವೃತ್ತಿ, ಉಪಜೀವನ ಅನ್ನೋದು ಕಲೆ. ವೃತ್ತಿ ಪ್ರವೃತ್ತಿ ಎರಡರಲ್ಲೂ ನೀವು ನಿಸ್ಸೀಮರು ಹಾಗೂ ಯಶಸ್ಸನ್ನ ಪಡೆದುಕೊಂಡಿರೋರು. ಆತರ ಅಂತಲ್ಲ ನೋಡಿ, ನಾನು ಅವತ್ತು ಏನ್ ಪ್ರಯತ್ನ ಮಾಡಿದ್ನೋ ನನ್ನ ಹಳ್ಳಿ ಅಥವಾ ನನ್ನ ಬಾಲ್ಯ, ಅದೇ ಪ್ರಯತ್ನ ನಂದು ಇವತ್ತು ಇದೆ. ಆ ಪ್ರಯತ್ನ ಇವತ್ತು ಏನು ಕಮ್ಮಿ ಆಗಿಲ್ಲ. ಅವಾಗ ಓದೋದ್ರಾಗಿತ್ತು, ಇನ್ನಿತರ ಚಟುವಟಿಕೆಗಳಿಗೆ ಈಗಿದೆ, ಈಗ ಸಿನಿಮಾದಲ್ಲಿದೆ, ಈಗಲೂ ಪ್ರಯತ್ನ ಮಾಡ್ತಾನೆ ಇರ್ತೇವೆ. ಮತ್ತೆ ಇನ್ನೊಂದು ಪ್ರಯತ್ನ ಏನು ಅಂತಂದ್ರೆ,
ಆ ಪ್ರಯತ್ನಗಳಲ್ಲೇ ನೀವು ಓದಿದ ಊರು ಅಥವಾ ನಿಮ್ ಹಳ್ಳಿ, ನಿಮ್ಮ ಜನ, ನಿಮ್ಮ ಜೊತೆಯವರು, ಮತ್ತೆ ಅಲ್ಲಿಂದ ಏನೋ ಒಂದು ನಿದರ್ಶನ, ಉದಾಹರಣೆ ಎಲ್ಲಾನು ತಗೊಂಡ್ ಬರ್ಬೇಕು ಅಂತ ಅದು ನೋಡಿ, ನನಗೇನಿದೆ ಅಂದ್ರೆ ಈ ಸಿನಿಮಾ ಚಟುವಟಿಕೆಗಳು ಎಲ್ಲ ಬೆಂಗಳೂರು ಮಯ ಅಥವಾ ಆ ಕಡೆ ಭಾಗ, ನಮ್ ಕಡೆ ಅವ್ರಿಗೆ ಅದಿಲ್ಲ. ಅಂದ್ರೆ ನಮ್ ಕಡೆ ಅದು ನಮ್ಗೆ ಸಿಕ್ಕಿಲ್ಲ. ಕನಿಷ್ಠ ನಮ್ಮಂತವ್ರು ಹೋದವರಾದ್ರೂ ತಿಳ್ಕೊಂಡವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಇಲ್ಲಿರೋ ಕಲಾವಿದರು, ಇಲ್ಲಿರೋ ಜನಗಳಿಗೆ ಬಳಸ್ಕೊಂಡು, ನಾನೇ ದೊಡ್ಡ ಶ್ರೀಮಂತ ಕೋಟೆ ಆ ಥರ ಏನಿಲ್ಲ. ಆದ್ರೆ ಕಲೆ ಇದೆ, ಬರ ಇದೆ, ಸಾಹಿತ್ಯ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಅದು ಇದೆ. ಆಮೇಲೆ ಈ ಜಾಗದ ಬಗ್ಗೆ ಒಂದು ಕಾಳಜಿ ಇದೆ. ನಮ್ಮೂರು ನಮ್ಮವರು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾಗಿನೇ ನಾನು ಸಿನಿಮಾ ಬೆಂಗಳೂರಿನ ಬೇರೆ ಮಾಡಿ, ರಂಜಾನ್ ನಾನು ಮಂಗಳೂರು ಉಡುಪಿ ಆ ಥರ ಎಲ್ಲ ಮಾಡಿದೆ ಒಂದು ಅದೊಂದು ಮೂವಿ. ಬಟ್ ಈ ನೆಕ್ಸ್ಟ್ ಸಿನಿಮಾ ಇನ್ನು ಮುಂದೆ ಒಂದು 10 ವರ್ಷ ನಾನು ಇಲ್ಲೇ ನಮ್ಮೂರು, ನಮ್ಮ ಹಳ್ಳಿಗಳು ಇಲ್ಲಿ ಯಾವುದು ಆಜು ಬಾಜು, ಬತುಗುಳಿಕಿ, ಚಾರ್ಗಿ, ಚೌಡಾಳ, ಬಳ್ಳೊಳ್ಳಿ, ಈ ಥರದ್ದೇ ಮಾಡಬೇಕು ಅನ್ನೋದು. ನಿಮ್ಗೆಲ್ಲರೂ ಎಷ್ಟು ಖುಷಿ ಆಗ್ತಿದೆ ಈ ಮಾತು ಕೇಳಿ? ಸರ್ ಇದು ಒಂದು ಸಿನಿಮಾ ಅಂತ ಹೇಳ್ತಿಲ್ಲ, ಮುಂದಿನ 10 ವರ್ಷಗಳದ್ದು ಮಾತು ಹೇಳ್ತಿದ್ದಾರೆ. ಇವರು ಧಾರವಾಡದಲ್ಲಿ ಎಜುಕೇಶನ್ ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಬಹಳ ಕಷ್ಟಪಟ್ಟಿದ್ದಾರೆ. ನಾನು ನೋಡಿದ್ದೀನಿ, ಹಾಸ್ಟೆಲ್ ಅಲ್ಲಿ ಇದ್ರು. ಯಾವ ಹಾಸ್ಟೆಲ್ ಅದು? ತೋಟದ ಚೌಟ್ರಿ ಹೋಗಿದ್ದೆ, ಮಠದೊಳಗೆ ಆ ಮಠದಲ್ಲಿ ಇದ್ರು. ಮೆಜೆಸ್ಟಿಕ್ದಾಗಿ ಅಲ್ಲಿ ಆ ತೋಟದಪ್ಪನ ಛತ್ರ ಇದೆಯಲ್ಲ, ಅಲ್ಲಿ ಸ್ಥಾನ ಸಿಗೋಕ್ಕಿಂತ ಮುಂಚೆ ಪಾಪ ಎಲ್ಲಿದ್ರು, ಏನ್ ಕತೆ, ಒಬ್ರು ಇಲ್ಲ ಇವರಿಗೆ, ಆಧಾರ ಇಲ್ಲ, ವಿಥೌಟ್ ಆಧಾರ ಏನು ಇಲ್ದೇನೆ ಬೆಂಗಳೂರಿಗೆ ಬಂದವರು. ಅಲ್ಲಿ ಏನು ಜೀವನ ಕಟ್ಕೊಂಡ್ರಲ್ಲ, ಆ ಅಂತ ಪರಿಸ್ಥಿತಿನಲ್ಲಿ ಅಲ್ಲಿ ಓದ್ತಾ ಇದ್ರು. ಯಾವಾಗ್ಲೂ 24 hours ಯಾವಾಗ್ಲೂ ಓದ್ತಾನೆ ಇರೋದು. ನಮ್ಮ ಮನೆಯಲ್ಲಿ ನಾನು ಇಲ್ಲಿ ಓಪನ್ ಮಾಡ್ತೀನಿ, ನಾನು ಯೂಟ್ಯೂಬ್ ನಲ್ಲಿ ಇವ್ರಿಗೆಲ್ಲ ಓಪನ್ ಮಾಡಿ, ನಮ್ಮ ಮಗಳಿಗೆ, ನಮ್ಮ ಹುಡುಗನಿಗೆ ನೋಡಿ ಇವ್ರು ಇದ್ದಾರೆ, ಓಪನ್ ಮಾಡಿದ ತಕ್ಷಣ ಹೇಳ್ತಾರೆ, ಓ ಇವರು ಹೆಮ್ಮೆ ಇವರಲ್ಲ. ಹಾ ಹೇಳ್ತೀನಿ ನಾನು, ಓ ಇವರು ಸಂಗಮೇಶ್ ಅವರಲ್ಲ ಅಂತ ನಮ್ಮ ಹುಡುಗಿ ಕೇಳ್ತಾ ಇರ್ತದೆ. ಅಂದ್ರೆ ನಾವು ಹೇಳ್ತಾ ಇರ್ತೀವಿ ಮಕ್ಕಳಿಗೆ ಕೂಡ. ಹಾಗೆ ಈಗ ಇನ್ನೊಂದು ನಾವು ಒಂದು ಮಾಡ್ತೀವಿ, ಪಂಚಾಯತಿಗೆ ಹೋಗ್ತೀನಿ ನಾನು, ನಾವೆಲ್ಲ ಹೋಗಿ ನಾವು ಪ್ರತಿ ಸ್ಕೂಲಿಗೆ ಹೋಗೋಣ ನಮ್ಮೂರಲ್ಲಿ ಹೋಗಿ ಇವ್ರ ಬಗ್ಗೆ ನಾವು ಒಂದು ಕಥೆ ರೂಪದಲ್ಲಿ ಹೇಳ್ಬೇಕು. ಇವ್ರ ಬಗ್ಗೆ ನಾವು ಆ ತರ ಹೇಳ್ಬೇಕಾಗಿದೆ ಮೇಡಮ್. ಯಾಕಂದ್ರೆ ನಮ್ಮೂರಲ್ಲಿ ಮಕ್ಕಳು ಇನ್ನು ಅದನ್ನ ಬೆಳಿಬೇಕು. ಬೆಳಿಲಿಕ್ಕೆ ಆಗ್ಬೇಕಾದ್ರೆ ಇವ್ರನ್ನ ನಾವು ಒಂದು ಉದಾಹರಣೆಯಾಗಿ ಇಟ್ಕೊಂಡು ನಾವು ಹೇಳೋಕೆ ಅದೊಂದು ಪ್ರಯತ್ನ ನಾವು ಮಾಡ್ತೀವಿ. ಆಮೇಲೆ ಬೆಂಗಳೂರಿನಲ್ಲಿ ಏನು ಇವರು KS ಪಾಸ್ ಮಾಡಿದಾರಲ್ಲ, ಪಾಸ್ ಮಾಡಿ ತಮ್ಮ ಜೀವನ ಕಟ್ಕೊಂಡಿದಾರಲ್ಲ, ಅದಕ್ಕಿಂತ ದೊಡ್ಡದು ಇನ್ ಯಾವ್ದಿದೆ ಮೇಡಮ್? ಪಾಪ ನೋಡ್ರಿ, ಒಂದು ಹಳ್ಳಿಯಲ್ಲಿ ಹುಟ್ಟಿ, ಈ ಕುಗ್ರಾಮ ಇದು, ಕುಗ್ರಾಮದಲ್ಲಿ ಹುಟ್ಟಿ ತನ್ನ ಸ್ವಂತ ಪ್ರಯತ್ನದಿಂದ ಈ ಸ್ಥಾನಕ್ಕೆ ಬಂದಿದ್ದಾರಲ್ಲ. ನಮ್ಮ ಅಂಜುಟ್ಗಿ ಗ್ರಾಮನೇ ಅಲ್ಲ, ನಮ್ಮ ಇಡೀ ತಾಲೂಕಿನಲ್ಲೇನೆ ಇವ್ರ ಬಗ್ಗೆ ಬಹಳ ನಾವು ಹೆಮ್ಮೆ ಪಡ್ತೀವಿ. ಸಂಗಮೇಶ ಉಪಾಸ್ಯ ಅಂದ್ರೆ ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ನಾವು ಇಡೀ ಗ್ರಾಮದಿಂದ ಹಾರೈಸಿ, ನಾವು ಅವ್ರ ಬಗ್ಗೆ ನಾವು ನಿಮ್ಮ ಮುಂದೆ ನಾವು ಎಲ್ಲರೂ ಇವತ್ತು ಈಗ ಚಪ್ಪಾಳೆ ತರ್ತೀವಿ, ಎಲ್ಲ ಜೋರಾಗಿ ಚಪ್ಪಾಳೆ ತರ್ತೀವಿ. ಕರತಾಳ ಮೇಳಗಳಿಂದ ಕಾರ್ಯಕ್ರಮ ಕೊನೆಗೊಂಡಿಲ್ಲ. ಕರತಾಳಗಳ ಮೇಳದಿಂದ ಇನ್ನೊಂದು ಹಂತ ಶುರುವಾಗಲಿದೆ. ಈ ಸಾಧನೆ, ಈ ಅದ್ವಿತೀಯ ಅಪ್ರತಿಮ ಸಾಧಕನ ಸಾಧನೆ ನಮ್ಮೆಲ್ಲರಿಗೂ ಮಾದರಿಯಾಗಲಿ, ಯುವ ಜನತೆಗೆ ಮಾದರಿಯಾಗಲಿ. ಯಾವುದೋ ಒಂದು ಕುಗ್ರಾಮ ಅಂತ ಕರಿತೀವಲ್ಲ, ಪ್ರತಿ ಗ್ರಾಮನೂ ದೊಡ್ಡ ಮಟ್ಟಕ್ಕೆ ಬೆಳೆಯೋದು ಅಲ್ಲಿ ಇಂತಹ ಸಾಧಕರು ಹುಟ್ಕೊಂಡಾಗ ಮಾತ್ರ. ಅಂತಹ ಸಾಧಕರು ನಿಮ್ಮ ಹಳ್ಳಿಗಳಲ್ಲೂ ಇದ್ದಾರೆ, ನಿಮ್ಮ ಮನೆಗಳಲ್ಲೂ ಇದ್ದಾರೆ. ಆದ್ರೆ ಅವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಸರ್ ಮುಂದುವರಿಯೋಣ. ಓಕೆ, ಹಾಗಂದ್ರೆ ಜೈ ಅಂಜುಟಗಿ, ಜೈ ಜೈ ಅಂಜುಟಗಿ.